ರಾಜ್ಯದ ಜನರೇ ಎಚ್ಚರಿಕೆ ಇರಬೇಕು. ನೀವು ಯಾವುದೇ ಸಮಸ್ಯೆ ಆದರೂ ಅದನ್ನು ಪ್ರತಿಭಟನೆ ಮಾಡೋಕ್ಕೆ ಹೋಗಬಾರ್ದು. ಸಂವಿಧಾನ ಕೊಟ್ಟಿರುವಂಥ ಹಕ್ಕನ್ನು ಮೊಟಕುಗೊಳಿಸೋಕ್ಕೆ ರಾಜ್ಯದ ಕಾಂಗ್ರೆಸ್ ಆಡಳಿತ ಮಾಡ್ತಾರಂಥ ಅಧಿಕಾರಿಗಳು ನಿಮ್ಮ ಮೇಲೆ FIR ಕೂಡ ಮಾಡ್ತಾರೆ ಅನ್ನೋದಕ್ಕೆ ನೆನ್ನೆ ನಾವು KRS ಪಕ್ಷದ ತುಮಕೂರಿನ ಸಭೆಯಲ್ಲಿ KRS ಪಕ್ಷದವರ ವಿರುದ್ಧ 3 ಜನರ ವಿರುದ್ಧ ಪರಮೇಶ್ವರ್ಗೆ ರಿಕ್ವಿಷನ್ ಕೊಡಕ್ಕೆ ಹೋಗಿದ್ದಕ್ಕೆ 3 ಜನರ ಮೇಲೆ FIR ಮಾಡಿಸಿದಂಥ ಹೋಮ್ ಮಿನಿಸ್ಟ್ರು ಒಂದು ಕಡೆ ಆದರೆ, ಈಗ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಸರ್ಜಾಪುರ ಅನ್ನೋ ಗ್ರಾಮದಲ್ಲಿ ಕುಡಿಯೋ ನೀರು ಗತಿ ಇಲ್ಲ. ಇವ್ರುಗಳು ನೋಡಿರ್ಬೋದು ನೀವು. ರಾಜ್ಯದ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷಗಳಾಗಿರ್ಬೋದು, ಗಂಟೆಗಟ್ಟಲೆ ಮಾತಾಡ್ತಾರೆ. 78 ವರ್ಷಗಳ ನಂತರ 360 ವರ್ಷ ಬ್ರಿಟಿಷರ ಆಳ್ವಿಕೆ ನಂತರ 78 ವರ್ಷಗಳು ಕಳೀತಾ ಬಂದಿದೆ. ಸಾವಿರಾರು ಕೋಟಿ ಡಿಕ್ಲೇರ್ ಮಾಡಿರೋ ಅಂಥ ಈ ಭ್ರಷ್ಟ ರಾಜಕಾರಣಿಗಳು ಮತ್ತು ಅದ್ರ ಕೆಳಗಡೆನೇ ನಾವು ಏನೂ ಕಮ್ಮಿ ಇಲ್ಲ ಅನ್ನೋ ಅಧಿಕಾರಿಗಳು ಇರಬೇಕಾದ್ರೆ ಕರ್ನಾಟಕದ ಸಾಕಷ್ಟು ಜಿಲ್ಲೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗಿದೆ. ಕುಡಿಯೋ ನೀರು ಸಿಗ್ತಾ ಇಲ್ಲ. ಅಲ್ಲ, ಗಾಳಿ ಮತ್ತು ನೀರಿಲ್ಲ, ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಜೀವನ ಮಾಡ್ಬೋದು. ಗಾಳಿ ಮತ್ತು ನೀರಿಲ್ಲ ಅಂತಂತಂದರೆ ಏನು ಮಾಡೋಕ್ಕಾಗತ್ತೆ? ಇದೇ ಸಮಸ್ಯೆನೇ ರಾಯಚೂರು ಜಿಲ್ಲೆಯ ಲಿಂಗನಸೂರು ಸರ್ಜಾಪುರ ಗ್ರಾಮದಲ್ಲಿ ನಡೆದಾಗ ಅಲ್ಲಿನ ಜನ ಕುಡಿಯೋ ನೀರು ಸಿಕ್ಕಿಲ್ಲ ಅಂದರೆ ಏನು ಮಾಡ್ತಾರೆ? ಅವರು ಪ್ರೊಟೆಸ್ಟ್ ಮಾಡ್ತಾರೆ, ಕೇಳ್ತಾರೆ, ಕಾಡ್ತಾರೆ, ಕೈ ಬೀಳ್ತಾರೆ. ಎಲ್ಲ ಮಾಡಿದಾದ್ಮೇಲೂ ಕೂಡ ಅಲ್ಲಿನ PDO ಶೋಭಾ ರಾಣಿ ಇದ್ರ ಬಗ್ಗೆ ಅದಕ್ಕೆ ಕಿಮ್ಮತ್ತೇ ಕೊಡಲ್ಲ. ಯಾಕೆ ಅಂತಂದರೆ ತಿಂಗಳಿಗೆ ಇವ್ರಿಗೆಲ್ಲ ಸಂಬಳ ಬರ್ತದೆ ಸರ್ಕಾರದಿಂದ. ನಾವು ಕಟ್ಟೋ ತೆರಿಗೆಯಿಂದ ತಿಂಗಳು ಇವ್ರಿಗೆ ಸಂಬಳ ಬೀಳುತ್ತೆ. ಹೀಗೆ ಮಾಡಿದ್ದು ಬೇರೆ ಏನೂ ಅಲ್ಲ. ಗ್ರಾಮಸ್ಥರು ರೊಚ್ಚಿಗೆದ್ದು ಹೋಗಿ PDO ಆಫೀಸ್, ಗ್ರಾಮ ಪಂಚಾಯತಿ ಆಫೀಸ್, PDO ಆಫೀಸನ್ನು ಬೀಗ ಹಾಕಿದ್ದಾರೆ. ಇನ್ನೇ ಪ್ರೊಟೆಸ್ಟ್ ತೆಗಿಯಂತೆ ಹೇಳ್ಬೋದಾಗಿತ್ತು. ಬಟ್ ಬದಲಿಗೆ ತಮ್ಮ ಅಧಿಕಾರದ ದರ್ಪವನ್ನು ರಾಯಚೂರು ಜಿಲ್ಲೆಯ ಲಿಂಗನಸೂರು ತಾಲೂಕಿನ ಸರ್ಜಾಪುರ ಗ್ರಾಮದ PDO ಶೋಭಾ ರಾಣಿ ಇದ್ದಕ್ಕಿದ್ದಂಗೆ ಹೋಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಇಮಿಡಿಯೇಟಾಗಿ FIR ಆಗಬೇಕು ಅಂತಾರೆ. 82 ಜನರ ವಿರುದ್ಧ. ಯಾವ ಜನ? ಕರ್ನಾಟಕ ರಾಜ್ಯದಲ್ಲಿ 2026 ಏಪ್ರಿಲ್ ತಿಂಗಳು ನಡೀತಾ ಇದೆ. ಇದು ಉರಿ ಬಿಸಿಲು. ಬೆಂಗಳೂರಲ್ಲೇ ನಾವು ನಿಜವಾಗ್ಲೂ ಕೂಡ ಈ ಟೆಂಪ್ರೇಚರ್ ತಡ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ಉತ್ತರ ಕರ್ನಾಟಕದ ಕಡೆ ಯಾವ ಮಟ್ಟದ ಟೆಂಪ್ರೇಚರ್ ಇರ್ತದೆ, ಅಲ್ಲಿ ಕುಡಿಯೋ ನೀರು ಸಹ ಗತಿ ಇಲ್ಲದ ಅಂತಂದರೆ ಇವರುಗಳು ಅಂಥ ಪರಿಸ್ಥಿತಿನಲ್ಲಿ ಈ ಶೋಭಾ ರಾಣಿ 82 ಜನರ ವಿರುದ್ಧ FIR ಅನ್ನು ದಾಖಲಿಸಿದ್ದಾರೆ. ನಾನು ಒಬ್ಬ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ದಿರ ಅಂತ ಯೂಸ್ಲೆಸ್ ಫೆಲೋ, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ 82 ಜನರ ವಿರುದ್ಧ FIR ಅನ್ನ ದಾಖಲಿಸ್ತಾರೆ ಅಂದರೆ ನಮ್ಮ ರಾಜ್ಯದಲ್ಲಿ ಕುಡಿಯೋ ನೀರನ್ನ ಕೇಳಿದ್ರೆ ಅಪರಾಧವಾ? ಇದು ಖಂಡಿತ ರಾಜ್ಯದ ಮುಖ್ಯಮಂತ್ರಿ ತಾನು ಅಹಿಂದ ನಾಯಕ ಅಂತ ಹೇಳ್ಕೊಳೋ ಅಂತ ಸಿದ್ದರಾಮಯ್ಯನವರು ಅದೇ ಬಡ ಜನರು, ಅದೇ ಕುಡಿಯೋ ನೀರಿಗೂ ಗತಿ ಇಲ್ಲಂತ ಜನರು ಪ್ರಶ್ನೆ ಮಾಡಿದಾಗ ನೋಡ್ರಿ, ಇವ್ರುಗಳು ಮಾತ್ರ ಇಲ್ಲಿಂದ ಜಾಥಾ ಬಳ್ಳಾರಿಗೆ ಹೋದ್ರೆ ಇವರೆಲ್ಲ ನಾಯಕರು. ಅದೇ ಒಬ್ಬ ಐ ಥಿಂಕ್ ಸರ್ಜಾಪುರದ ಲಿಂಗಸೂರು ತಾಲೂಕಿನ ಸರ್ಜಾಪುರದ ಅಲ್ಲಿನ ಜನ ಕುಡಿಯೋ ನೀರನ್ನು ಕೇಳಿ PDO ಆಫೀಸ್ ಬಾಗಿಲು ಹಾಕಿದ್ರೆ 82 ಜನರ ವಿರುದ್ಧ ಅಲ್ಲಿನ PDO FIR ಮಾಡಿಸಿದ್ದಾರೆ ಅಂತಂದರೆ ಜಸ್ಟ್ ಇಮ್ಯಾಜಿನ್. ಅವ್ರುಗಳಿಗೆ ಕುಡಿಯೋ ನೀರು ಗತಿ ಇಲ್ಲಂಥ ವ್ಯಕ್ತಿಗಳು ಇವತ್ತು ಕೋರ್ಟ್ಗೆ ಹೋಗಿ ಬೇಲ್ ತಗೊಬೇಕಾದ್ರೆ ಬೇಲ್ ಸುಮ್ಮನೆ ಆಗತ್ತಾ? ಒಬ್ಬೊಬ್ಬರಿಗೆ 10,000 ರೂಪಾಯಿ ಅಂದ್ಕೊಂಡ್ರು 8 ಲಕ್ಷ ರೂಪಾಯಿ ಆಯಿತು. ಅಂದರೆ ನಮ್ಮ ರಾಜ್ಯದಲ್ಲಿ ಸೋ ಕಾಲ್ಡ್ ನನ್ನ ಮೇಲೆ ಕಪ್ಪು ಚುಕ್ಕೆ ಇಲ್ಲದಂಥ ನನ್ನ ಆಡಳಿತ ಅಂತ ಹೇಳ್ಕೊಳೋ ಅಂತ ಸಿದ್ದರಾಮಯ್ಯ, ಅಹಿಂದ ಮುಖವಾಡವನ್ನು ಹಾಕ್ಕೊಂಡಿರೋಂಥ ಸಿದ್ದರಾಮಯ್ಯ ಇದೇ ರಾಯಚೂರಲ್ಲಿ ನೀರಿಲ್ಲ ಅಂತಂದರೆ ನಿಮ್ಮ PDOಗಳು FIR ಮಾಡಿಸ್ತಾರೆ ಅಂತಂದರೆ ಯಾವ ಮಟ್ಟದ ಅಹಂಕಾರದ ಆಡಳಿತ ಅಂತ ಇದನ್ನು ನಾವು ಕರಿಬೇಕಾ? ಇದನ್ನು ಬಡ ಜನರು ಕುಡಿಯೋಕ್ಕೆ ನೀರಿಲ್ಲ ಅನ್ನೋದು ಅಪರಾಧವೇ? ಈ ದೇಶದಲ್ಲಿ ಕುಡಿಯೋ ನೀರನ್ನು ಕೇಳಿದ್ರೆ ಅಪರಾಧ ಯಾವತ್ತಿಂದ ಆಯಿತು? ಇವುಗಳನ್ನು ಮೂಲ ಸೌಕರ್ಯಗಳನ್ನು 78 ವರ್ಷ ಆದರೂ ಕೂಡ ಕೊಡೋಕ್ಕೆ ಯೋಗ್ಯತೆ ಇಲ್ಲದಂಥ ಈ ದೇಶದ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಸಾವಿರಾರು ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ 1000 ಕೋಟಿ, 1200 ಕೋಟಿ, 1400 ಕೋಟಿ ಕಂಟೈನರ್ ಗಟ್ಟಲೆ ಹಣ, ಟನ್ ಗಟ್ಟಲೆ ಚಿನ್ನ
ಸಾವಿರಾರು ಕೋಟಿ ಆಸ್ತಿ, ಇವ್ರ ಮಕ್ಕಳು ಓಡಾಡೋದೆಲ್ಲ ಫಾರ್ಚುನರು, ಇವ್ರ ಮಕ್ಕಳು ಓಡಾಡೋದೆಲ್ಲ ಇಂಪೋರ್ಟೆಡ್ ಕಾರ್ಗಳು, ಇವರ ಮನೆಯವ್ರುಗಳು ಫ್ಯಾಮಿಲಿಗಳೆಲ್ಲ ಒಳ್ಳೊಳ್ಳೆ ರಿಸಾರ್ಟ್ಗಳಲ್ಲಿ, ಒಳ್ಳೊಳ್ಳೆ ಐ ಥಿಂಕ್ ಕ್ಲಬ್ಗಳಲ್ಲಿ ಮೆಂಬರ್ಗಳು, ಇವ್ರು ಕುಡಿಯೋದು ಸಹ ಎಲ್ಲ ಇಂಪೋರ್ಟೆಡ್. ಈ ರೀತಿ ಇರ್ಬೇಕಾದ್ರೆ ಕುಡಿಯೋ ನೀರು ಸಹ ಅವರು ಇಂಪೋರ್ಟೆಡ್ ನೀರುಗಳನ್ನೇ ಕುಡಿಯೋದು. 1 ಲೀಟ್ರ್ ಬೆಲೆ ಬಾಳುವಂಥದ್ದು ₹1,000. ಇಂಥ ನೀರುಗಳನ್ನೇ ಈ VIP ಗಳು, ರಾಜಕಾರಣಿಗಳು, ನೀವು ಕಳೆದ 78 ವರ್ಷದಿಂದ ವೋಟ್ ಮಾಡಿರೋ ಈ ಕೊಬ್ಬಿದ ರಾಜಕಾರಣಿಗಳು ಕುಡಿಯೋದು, ಮತ್ತು ಜೊತೆಯಲ್ಲಿ ಅಧಿಕಾರಿಗಳು ಅಷ್ಟೇ ಕೊಬ್ಬಿದೆ. ಕನಿಷ್ಠ ಈ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಕಡಿಮೆ ಇಲ್ಲದಂಥ ಅಧಿಕಾರಿಗಳು, ಒಬ್ಬ PDO ಸುಮಾರು ಕರ್ನಾಟಕದಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ 6,000 to 7,000 PDOಗಳಿದ್ದಾರೆ. ಪ್ರತಿ PDOಗಳನ್ನು ಈ ರೀತಿ 80 ಜನ 100 ಜನ ಮೇಲೆ FIRಗಳು ಮಾಡಿದ್ರೆ ಭಾರತ ದೇಶದಲ್ಲಿ ಆಲ್ರೆಡಿ 5 ಕೋಟಿ ಕ್ರಿಮಿನಲ್ ಕೇಸ್ಗಳು ಪೆಂಡಿಂಗ್ ಇವೆ ಅಂತೆ. ದಿಸ್ ಇಸ್ ದ ಡಾಟಾ ಬೇಸ್. ಭಾರತದಲ್ಲಿ 5 ಕೋಟಿ ಕೇಸ್ಗಳು ಪೆಂಡಿಂಗ್ ಇರಬೇಕಾದ್ರೆ ಈ ರೀತಿ ಪುಕ್ಸಟ್ಟೆ ಸುಳ್ಳು FIRಗಳನ್ನು ಯಾರೋ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ತುಮಕೂರಲ್ಲಿ ಇದೇ ಹೋಮ್ ಮಿನಿಸ್ಟರ್ FIR ಮಾಡಿಸ್ತಾರೆ. ಕುಡಿಯೋ ನೀರಿಲ್ಲ ಅಂತೇಳಿ ಬೀಗ ಹಾಕಿದ್ರೆ 87 ಜನರ ಮೇಲೆ ಲಿಂಗನಸೂರು ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿ ಶೋಭಾರಾಣಿ PDO ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಒಂದು ರೀತಿಯ ಒಬ್ಬ ಬ್ರಿಟಿಷರಿಗಿಂತ 10 ಹೆಜ್ಜೆ ಮುಂದೆ ಹೋಗಿ ಕಿರುಕುಳವನ್ನು ಕೊಡ್ತಾ ಇರೋಂಥ ಸರ್ಕಾರ, ಕಾನೂನುಗಳನ್ನು ಬಳಸ್ತಾ ಇರೋಂಥ ಭ್ರಷ್ಟ ಅಧಿಕಾರಿಗಳು, ಕುಡಿಯೋ ನೀರು ಕೇಳಿದ್ರೆ FIRಗಳನ್ನು ಮಾಡ್ತಾರೋ. ಇವತ್ತು ಅವ್ರು ಬೇಲ್ ತಗೊಬೇಕು ಅಂತಂದರೆ ಆ ಬಡ ಜನ ಎಲ್ಲಿ ಹೋಗ್ಬೇಕು? ಕುಡಿಯೋಕ್ಕೆ ನೀರು ಗತಿ ಇಲ್ಲದಂಥ ವ್ಯಕ್ತಿಗಳು ಇವತ್ತು ಬೇಲ್ ತಗೊಬೇಕು ಅಂತಂದರೆ ನಿಕೃಷ್ಟ ಗ್ರಾಮಗಳ ವಿಚಾರಗಳನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಕಣ್ಣು ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ನೀವು ಕಣ್ಣು ತೆರೆದು ವೋಟ್ ಮಾಡಬೇಕು. ನಾಟ್ ಫ್ರಮ್ ನಮ್ಮ ಸಿದ್ದರಾಮಯ್ಯ ವೋಟ್ ಹಾಕ್ತೀನಿ, ನಮ್ಮ DK ಶಿವಕುಮಾರ್ ಒಕ್ಕಲಿಗ ವೋಟ್ ಹಾಕ್ತೀನಿ, ನಮ್ಮ ಸ್ವಾಮೀಜಿ ಬಂದು ಹೇಳಿದ್ರು ವೋಟ್ ಹಾಕ್ತೀನಿ, ನಮ್ಮ ಹಿರಿಯರು ಹೇಳಿದ್ರು ವೋಟ್ ಹಾಕ್ತೀನಿ, ನನಗೆ BJP ಕಂಡ್ರೆ ಆಗಲ್ಲ ಅದಕ್ಕೆ ಕಾಂಗ್ರೆಸ್ಗೆ ವೋಟ್ ಹಾಕ್ತೀನಿ, ನನಗೆ ಕಾಂಗ್ರೆಸ್ ಕಂಡ್ರೆ ಆಗಲ್ಲ ನಾನು BJPಗೆ ವೋಟ್ ಹಾಕ್ತೀನಿ. ಎಲ್ಲರಿಗೂ ವೋಟ್ ಹಾಕಿ ನಿಮ್ಮನ್ನು ಲೂಟಿನೇ ಮಾಡಿರೋದು. ನಿಮ್ಮಗಳನ್ನು ನಗ್ನವಾಗಿ ನಿಲ್ಲಿಸಿದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕುಡಿಯೋಕ್ಕೆ ನೀರುಗಳು 20 ಜಿಲ್ಲೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಳು ಎತ್ತು ಕಾಣ್ತಾ ಇದೆ. ಜನ ಕುಡಿಯೋ ನೀರಿಗೋಸ್ಕರ ಹೋಗಿ ಪ್ರೊಟೆಸ್ಟಲ್ಲಿ ಬೀಗ ಹಾಕಿದ್ರೆ ಇವತ್ತು ಅವರುಗಳ ಮೇಲೆ FIR ಮಾಡಿಸಿರುವಂಥ ಕ್ರಮವನ್ನು ನಾವು ಟ್ರೂ ಲೈಫ್ ಮುಖಾಂತರ ಖಂಡಿಸ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳು ಅಹಿಂದ ನಾಯಕ ಅಂತ ಹೇಳ್ಕೊಳೋವಂಥ ಸಿದ್ದರಾಮಯ್ಯನವ್ರೆ ಕೈಂಡ್ಲಿ ಡೈರೆಕ್ಟ್ ಆ PDO ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು. ಶಿ ಈಸ್ ಅ ಫೇಲ್ಯೂರು. ಆಕೆ ಕುಡಿಯೋ ನೀರು ಕೊಡೋದ್ರಲ್ಲಿ ಆಕೆಯ ಆಡಳಿತ ಫೇಲ್ಯೂರ್ ಆಗಿರೋದ್ರಿಂದ ಆಕೆ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಕುಡಿಯೋ ನೀರಿನ ಬಾಧೆಗಳನ್ನು ಹರಿಸಬೇಕು. ಆ FIR ಹಿಂದೆ ತೆಗಿಬೇಕು ಅಂತ ಈ ಮೂಲಕ ಹೇಳ್ತಾ, ತೆಗೆದಿಲ್ಲ ಅಂತಂದರೆ 2028ಕ್ಕೆ 224 ಈ ಮುಖವಾಡ ಧರಿತ ಮೇಕಪ್ ಹಾಕೊಂಡಿರುವಂಥ MLAಗಳನ್ನು MLAಗಳನ್ನು ಜನ ಮನೆಗೆ ಕಳಿಸ್ತಾರೆ. ಎಚ್ಚರಿಕೆ ಇರಲಿ, ಇದು ಪ್ರಜಾಪ್ರಭುತ್ವ ಅಂತ ಹೇಳುತ್ತಾ 78 ವರ್ಷಗಳ ಸ್ವತಂತ್ರದ ನಂತರ ಕುಡಿಯೋಕ್ಕೆ ನೀರು ಗತಿ ಇಲ್ಲದ ಕರ್ನಾಟಕವನ್ನು ನಾವು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಕರುಣಾಜನಕ ಅಂತ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್.